ಈಜಿಪ್ಟ್ ದೇಶದಲ್ಲಿ ಪಿರಮಿಡ್ಗಳು ಆಷಾಮಾಷಿಯಾಗಿ ಕಟ್ಟಲಿಲ್ಲ. ಎಷ್ಟು ಅದ್ಭುತ ಕಟ್ಟಡಗಳು ಅವು. ದೊಡ್ಡ ದೊಡ್ಡ ಕಲ್ಲುಗಳನ್ನು ತಂದು ಅವುಗಳನ್ನು ಕಟ್ಟಿದ್ದಾರೆ. ಯಾರು ಕಟ್ಟಿದ್ದಾರೆ? ನಕ್ಷತ್ರ ಲೋಕವಾಸಿಗಳು ಕಟ್ಟಿದ್ದಾರೆ. ಮಾನವ ಮಾತ್ರರು ಯಾರೂ ಆ ಪಿರಮಿಡ್ಗಳನ್ನು ನಿರ್ಮಾಣ ಮಾಡಲಾಗುವುದಿಲ್ಲ. ಸಿರಿಯಸ್ ಎನ್ನುವ ನಕ್ಷತ್ರ ಲೋಕದಿಂದ ನಕ್ಷತ್ರ ಲೋಕವಾಸಿಗಳು ಭೂಮಂಡಲಕ್ಕೆ ಬಂದು ಇಲ್ಲಿ ಒಂದು ಶಕ್ತಿ ಕ್ಷೇತ್ರದ ಮೂಲಕ ಎಲ್ಲರಿಗೂ ಧ್ಯಾನವನ್ನು ಹೇಳಿಕೊಡಬೇಕೆಂದು ಸಂಕಲ್ಪಿಸಿ ತಮ್ಮ ಆತ್ಮಶಕ್ತಿಯ ಮೂಲಕ ಆ ಕಲ್ಲುಗಳನ್ನು ಕಟ್ ಮಾಡಿದ್ದಾರೆ. ಯಾವ ಪರಿಕರದಿಂದ ಅವುಗಳನ್ನು ಕಟ್ ಮಾಡಿಲ್ಲ, ಬಳಸಲಿಲ್ಲ. ಯಾವ ಪರಿಕರಗಳು, ತಮ್ಮ ಸ್ವಂತ ಆತ್ಮಶಕ್ತಿಯಿಂದ, ಧ್ಯಾನ ಶಕ್ತಿಯಿಂದ ಆ ಕಲ್ಲುಗಳನ್ನು ಕಟ್ ಮಾಡಿ, ಆ ಧ್ಯಾನ ಶಕ್ತಿಯಿಂದಲೇ ಆ ಕಲ್ಲುಗಳನ್ನು ಹಾಗೆ ಗಾಳಿಯಲ್ಲಿ ತೇಲಿ ಹೋಗಿ ಆ ಆಕಾರದಲ್ಲಿ ಇಡಲಾಗಿದೆ. ಆ ಪಿರಮಿಡ್ ನಿರ್ಮಾಣವೇ ಧ್ಯಾನ ಶಕ್ತಿಯಿಂದ ನಡೆದಿದೆ. ಸಿರಿಯಸ್ ನಕ್ಷತ್ರ ಲೋಕದಿಂದ ಬಂದಿರುವ ನಕ್ಷತ್ರ ಲೋಕವಾಸಿಗಳ ಅಪಾರ ಧ್ಯಾನ ಶಕ್ತಿಯಿಂದ ಆ ಪಿರಮಿಡ್ ನಿರ್ಮಾಣವಾಗಿದೆ. ಅಂತಹ ಪಿರಮಿಡ್ಗಳು ಭೂಮಂಡಲದಲ್ಲೆಲ್ಲ ಬರಬೇಕು ಎಂದು ನಾವೆಲ್ಲರೂ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ನಲ್ಲಿ ಇರುವವರು. ನಾವು ಎಲ್ಲರೂ ಯಾಕೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ನಲ್ಲಿ ಇದ್ದೇವೆ? ನಾವು ಈ ಭೂಮಂಡಲವೆಲ್ಲ ಪಿರಮಿಡ್ಗಳನ್ನು ಸ್ಥಾಪಿಸುವುದಕ್ಕೇ ಇದ್ದೇವೆ. ಧನ್ಯವಾದಗಳು.